ಹೀಗೆ ಬಾಂಬ್ ಸ್ಫೋಟ, ಶೆಲ್ಗಳ ಸಿಡಿತ, ಗುಂಡಿನ ಚಕಮಕಿ. ಭಾರತದ ಗಡಿ ರಾಜ್ಯಗಳು ಇಂತಹ ಸನ್ನಿವೇಶದಿಂದ ತತ್ತರಿಸಿದ್ದವು. ಸದ್ಯ ಈಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರೋ ರೀತಿಯ ಕಂಡು ಬರ್ತಾ ಇದೆ. ಕಾರಣ ಕದನ ವಿರಾಮ. ಹೀಗಾಗಿ ಜನ ನಿರ್ಭೀತಿಯಿಂದ ಹೊರಬರೋದಕ್ಕೆ ಶುರು ಮಾಡಿದ್ದು. ಶಾಲೆಗಳು ಕೂಡ ಪುನರಾರಂಭ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ TV9 ಕನ್ನಡ ಗ್ರೌಂಡ್ ರಿಪೋರ್ಟ್ ಜಮ್ಮು ಕಾಶ್ಮೀರದಿಂದ ಬನ್ನಿ ನೋಡ್ಕೊಳ್ಳೋಣ. ಜಮ್ಮು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ. ಪ್ರತಿನಿತ್ಯ ಗುಂಡಿನ ಕಾಳಗ, ಶೆಲ್ ದಾಳಿ, ಸ್ಫೋಟದ ಸದ್ದು, ಡ್ರೋನ್ಗಳ ಆರ್ಭಟ. ಇದರಿಂದ ಭಯದಲ್ಲೇ ಬದುಕ್ತಾ ಇದ್ದ ಭಾರತ ಗಡಿರಾಜ್ಯಗಳಲ್ಲೀಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಪರಿಸ್ಥಿತಿ ತಲೆದೋರಿತ್ತು. ಪಾಕಿಸ್ತಾನ ರಾತ್ರಿಯಾದರೆ ಸಾಕು ನಿರಂತರ ಶೆಲ್ ದಾಳಿ ನಡೆಸ್ತಾ ಇತ್ತು. ಇದರಿಂದ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ ಮತ್ತು ಪಂಜಾಬ್ನ ಹಲವು ಜಿಲ್ಲೆಗಳಲ್ಲಿ ಜನ ಕಳೆದ 20 ದಿನಗಳಿಂದ ಭಯದಲ್ಲೇ ಬದುಕುವಂತಾಗಿತ್ತು. ಆದ್ರೀಗ ಕದನ ವಿರಾಮಕ್ಕೆ ಭಾರತದ ಮುಂದೆ ಪಾಕಿಸ್ತಾನ ಅಂಗಲಾಚಿದ್ರಿಂದ ಗುಂಡಿನ ಸದ್ದು ನಿಂತಿದೆ. ಕಳೆದ 2 ದಿನಗಳಿಂದ ಗಡಿ ಪ್ರದೇಶದಲ್ಲಿ ಗುಂಡಿನ ಕಾಳಗ ನಡೀತಾ ಇಲ್ಲ. ಇದರಿಂದಾಗಿ ಗಡಿ ರಾಜ್ಯಗಳಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿ 3 ದಿವಸಗಳ ಕಳೆದಿದೆ. ಕಾಶ್ಮೀರದ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಶಾಲೆ ಕಾಲೇಜುಗಳು ಓಪನ್ ಆಗಿವೆ. ಮಕ್ಕಳುಗಳು ಕೂಡ ಧೈರ್ಯವಾಗಿ ಸ್ಕೂಲಿಗೆ ಬರ್ತಾ ಇದ್ದಾರೆ. ಕಳೆದ 4 ದಿವಸಗಳಿಂದ ಶಾಲೆಗಳು ಬಂದ್ ಆಗಿದ್ವು. ಈಗ ಶಾಲೆಗಳು ಓಪನ್ ಆಗಿರುವಂತಹದ್ದು ನೋಡ್ತಾ ಇರ್ಬೋದು. ಶ್ರೀನಗರದ ರಾಜ್ಬಾಗ್ನಲ್ಲಿರ್ತಕ್ಕಂತಹ ಒಂದು ಶಾಲೆ. ಈ ಶಾಲೆ 4 ದಿವಸಗಳ ಬಳಿಕ ಓಪನ್ ಆಗಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿತ್ತು. ದಾಳಿಗಳು ನಡೀತಾ ಇದ್ವು. ಹಾಗಾಗಿ ಜಮ್ಮು ಕಾಶ್ಮೀರದ ಎಲ್ಲ ಶಾಲೆಗಳನ್ನ ಬಂದ್ ಮಾಡಲಾಗಿತ್ತು. ಇವತ್ತಿನಿಂದ ಶಾಲೆಗಳು ಓಪನ್ ಆಗಿದೆ. ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ವ್ಯಾಪಾರ ವಹಿವಾಟು ಆರಂಭ, ಶಾಲೆಗೆ ಮರಳಿದ ಮಕ್ಕಳು. ಜಮ್ಮು, ಸಾಂಬಾ, ಶ್ರೀನಗರದಲ್ಲಿ ಬಂದ್ ಆಗಿದ್ದ ವ್ಯಾಪಾರ ವಹಿವಾಟು ನಿಧಾನವಾಗಿ ಆರಂಭವಾಗ್ತಾ ಇದೆ. ಜಮ್ಮು ಕಾಶ್ಮೀರದ ರಾಜಧಾನಿಯಲ್ಲಿ ಶಾಲೆಗಳು ಪುನರಾರಂಭ ಆಗಿದೆ. ಮಕ್ಕಳು ನಿರ್ಭೀತಿಯಿಂದ ಖುಷಿಯಾಗಿ ಶಾಲೆಗೆ ತೆರಳಿದ್ದಾರೆ. TV9 ಕನ್ನಡ ಶ್ರೀನಗರದಿಂದ ಈ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದು, ಮಕ್ಕಳು ಶಾಲೆಗಳು ಆರಂಭ ಆಗಿರುವುದಕ್ಕೆ ಸಂತಸ ಪಟ್ಟಿದ್ದಾರೆ. ಶಾಲೆಗಳೆಲ್ಲವೂ ಕೂಡ ಓಪನ್ ಆಗಿದೆ. ಜನಜೀವನ ಸಹಜ ಸ್ಥಿತಿಯತ್ತ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಜನರು ಹೊರಗಡೆ ಬರ್ತಾ ಇದ್ದಾರೆ. ಭಯ ಕಡಿಮೆ ಆಗಿದೆ. ನಾನು ಒಂದು ಪಾಪುನ ಮಾತಾಡ್ತೀನಿ. अच्छा, इंडिया पाकिस्तान का बारे में सीज फायर हो गया, अभी डर नहीं है? नहीं है। अच्छा, डर नहीं, आराम से स्कूल आ सकते हैं? हाँ, आराम से स्कूल आ सकते हैं। अच्छा, कुछ डर नहीं है? हाँ? डर नहीं है? नहीं है डर। अच्छा, क्या बोलना चाहते हो? जंग खत्म होना चाहिए? आप क्या बोलना चाहते हो? जंग खत्म होना चाहिए और स्कूल खुला होना चाहिए। अब स्कूल खुला होना चाहिए। हम स्कूल आराम से आ सकते हैं। नहीं, डर नहीं है, थोड़ा सा डर है अपनी जगह। डरना सिर्फ अल्लाह से, हम डरते नहीं है किसी से। 4 दिन बाद हम रियली बहुत मिस कर रहे थे अपने स्कूल को, टीचर्स को, फ्रेंड्स को, सबको। आज हम बहुत खुश हैं स्कूल आने के बाद। खुशी हो गई? हाँ, 4 दिन से आप स्कूल नहीं आए थे, डर का माहौल था इधर? हाँ, बहुत ज्यादा, क्योंकि बॉम्ब भी फटे थे बहुत सारे, इसलिए एजुकेशन भी। क्या हो रहे थे इधर? हाँ, क्या हो रहे थे इधर? बॉम्ब पड़ रहे थे ऊपर से। मिसाइल बम पड़ रहे हाँ, थे? मिसाइल। आपको डर लगा था उस टाइम? हाँ, बहुत ज्यादा। मतलब हम घर में ही थे, बट लाइट्स वाइट्स बंद की थी। हाँ, डर लगता था घर में? थोड़ा सा। ರಜೈರಿ ಮತ್ತು ಪೂಂಚ್ನಲ್ಲೂ ಜನಜೀವನ ಸಹಜ ಸ್ಥಿತಿಗೆ ಈಗ ಮರಳುತ್ತಾ ಇದೆ. ಮತ್ತೊಂದೆಡೆ ಪಂಜಾಬ್ನ ಪಠಾಣ್ಕೋಟ್, ಫಿರೋಜ್ಪುರ ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಹಾಗೂ ಬಾರ್ಮರ್ನಲ್ಲೂ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಶೆಲ್ ದಾಳಿ ಪ್ರದೇಶದಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಪರಿಶೀಲನೆ. ಕದನ ವಿರಾಮ ಬಳಿಕ ತಣ್ಣಗಾಗಿರೋ ಪಾಕಿಸ್ತಾನ ಅದಕ್ಕೂ ಮೊದಲು ನಿರಂತರವಾಗಿ ನಾಗರಿಕ ಪ್ರದೇಶಗಳ ಮೇಲೆ ಶೆಲ್ ದಾಳಿ ನಡೆಸಿತ್ತು. ಇದರಿಂದಾಗಿ 100 ಮನೆಗಳಿಗೆ ಹಾನಿಯಾಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಶೆಲ್ ದಾಳಿಯಿಂದ ಹಾನಿಗೊಳಗಾದ ಜನವಸತಿ ಪ್ರದೇಶಕ್ಕೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರನ್ನ ಭೇಟಿಯಾಗಿ ಪುನರ್ವಸತಿ ಮತ್ತು ಪರಿಹಾರದ ಭರವಸೆ ನೀಡಿದ್ದಾರೆ. ಅದೇನೇ ಇರಲಿ, ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಮತ್ತೆ ಪಾಕಿಸ್ತಾನ ಕ್ಯಾತೆ ತೆಗೆದರೆ ಪರಿಸ್ಥಿತಿ ಹದಗೆಡಲಿದೆ. ಬ್ಯೂರೋ ರಿಪೋರ್ಟ್ TV9.